ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗಿದ್ದು. ನಮ್ಮ ಫ್ರೆಂಡ್ಶಿಪ್ ಆ್ಯಕ್ಚುಲಿ 9+ ಇಯರ್ಸ್ ಅನಿಸುತ್ತೆ ಆಗಿದೆ. ಸೊ ಹಾಗಾಗಿ ಅದರಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾರೆ ನನ್ನ ಫ್ರೆಂಡ್ಸ್ ಇಬ್ಬರು. ಸೊ ಅವ್ರ ಮ್ಯಾರೇಜಿಗೆ ನಾವು ಹೋಗ್ತಾ ಇದ್ದೀವಿ. NR-ಪುರ ಹತ್ರ ಇದ್ದಿದ್ದು ಆ್ಯಕ್ಚುಲಿ ಮ್ಯಾರೇಜು. ಸೊ ನನ್ನ ಜೊತೆ ಇರೋ ಫ್ರೆಂಡ್ ಅವಳು ಅಂಕಿತಾ ಅಂತ, ಅವಳು ಮೈಸೂರಿಂದ ಬಂದಿದ್ಲು. ಸೊ ಅವಳು ವರ್ಕ್ ಅಲ್ಲೇ ಮಾಡ್ತಾ ಇರೋದು. ಸೊ ಹಾಗಾಗಿ ಅವಳು ಅಲ್ಲಿಂದ ಬಂದಿದ್ಲು. ತುಂಬ ಜನ ಫ್ರೆಂಡ್ಸ್ ಬಾಯ್ಸು ಬಂದಿದ್ದಾರೆ. ಗರ್ಲ್ಸ್ ಇನ್ನೂ ಸ್ವಲ್ಪ ಜನ ಬರೋಕ್ಕಾಗಲಿಲ್ಲ. ಒಬ್ಬಳಿಗೆ ಮಗು ಆಗಿದೆ, ಇನ್ನೊಬ್ಬಳಿಗೆ ವರ್ಕ್ ಇದೆ. ಸೊ ಹಾಗಾಗಿ ಈ ಥರ ಎಲ್ಲ ಇರುತ್ತೆ. ಬಟ್ ಆದರೂ ಇಷ್ಟು ಜನ ಅಂತೂ ಮೀಟಪ್ ಆಗಿದ್ವಿ. ತುಂಬ ಚೆನ್ನಾಗಾಯಿತು ಮದುವೆ. ಲವ್ ಮಾಡಿ ಮನೇಲಿ ಒಪ್ಪಿಸಿ ಆಮೇಲೆ ಮದುವೆ ಆಗಿರೋದು. ತುಂಬ ಖುಷಿ ಆಯಿತು ಕೇಳಿದ ತಕ್ಷಣ ಆ್ಯಕ್ಚುಲಿ ನಮಗೆ. ಸೊ ಇವರಿಬ್ರದ್ದು ಮದುವೆಗೆ ಹೋಗಿ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗಿ, ಕೆಲವೊಬ್ರದ್ದು ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಯಾಕೆಂದರೆ ನನ್ನ ತಮ್ಮಂದು ಹುಡುಗಿ ಹೋಗಬೇಕಿತ್ತು ನೆಕ್ಸ್ಟ್ ಡೇ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಎಲ್ಲ ಮಾಡಲಿಕ್ಕಾಗಿಲ್ಲ. ಬೇಗ ಹೋಗಿ ಬೇಗ ಬಂದ್ವಿ, ದೂರ ಬೇರೆ ಇತ್ತು. ಸೊ ಹಾಗಾಗಿ ಫೈನಲಿ ಇವರಿಬ್ರದ್ದು ನಮ್ಮ ಬ್ಯಾಚಲ್ಲಿ ಇನ್ನೊಬ್ಳಿಗೆ ಇರೋದು ಮದುವೆ. ಅದೇ ಇವಾಗ ನನ್ನ ಜೊತೆ ಇದ್ಲಲ್ಲ ಅಂಕಿತಾ ಅಂತ, ಅವಳೊಬ್ಳದ್ದು ಮದುವೆ ಆಯಿತು ಅಂದರೆ ನಮ್ಮ ಬ್ಯಾಚ್ ಎಲ್ಲರದು ಮದುವೆ ಆದಾಗೆ. ಸೊ ಖುಷಿ ಆಯಿತು. ಇಬ್ರಿಗೂ ಆಶೀರ್ವಾದ ಮಾಡಿ ಊಟ ಒಂಥರ ಸಕ್ಕತ್ತಾಗಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆಂಟಿ ಅಕ್ಕ ಎಲ್ಲರಿಗೂ ಮಾತಾಡಿಸ್ಕೊಂಡು ನಾವು ಮತ್ತು ವಾಪಸ್ ಹೊರಟ್ವಿ. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಅವಳು ಪಾಪ ನಾಳೆ ನನ್ನ ಫ್ರೆಂಡ್ ಬೇರೆ ಅವಳು ಹೊರಡಬೇಕಿತ್ತು. ಅವಳು ಪಾಪ ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ಲು. ಆ್ಯಕ್ಚುಲಿ ಅವಳು ಮಾರ್ನಿಂಗ್ ಬಂದಿದ್ಲು 5 o'clock ನಮ್ಮ ಮನೆಗೆ ಬಂದಿದ್ಲು ಡೈರೆಕ್ಟಾಗಿ ಟ್ರೈನಿಂದ, ಬಸ್ಸಿಗೆ ಬಂದಿದ್ಲು. ಅಲ್ಲೆಲ್ಲ ರೆಡಿಯಾಗಿ ಬಂದಿದ್ದು. ಮತ್ತು ಹಾಗೆ ಮನೆಗೆ ಬರಲಿಲ್ಲ, ಅವಳು ಡೈರೆಕ್ಟಾಗಿ ಹೋದ್ಲು. ಬಿಕಾಸ್ ನಾಳೆ ವರ್ಕ್ ಇರುತ್ತೆ ಅಂತ ಹೇಳಿದ್ಲು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಸಲ ಎಲ್ಲರೂ ಮೀಟಪ್ ಆಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಗೈಸ್. ಮದುವೆ ಆದಮೇಲಂತೂ ನಾವೇನು ಅಂದ್ಕೊಂಡ್ರೂ ಆಗೋಲ್ಲ. ಸೊ ಹಾಗಾಗಿ ಅದು ಎಲ್ಲೆಲ್ಲಿ ಯಾವ್ಯಾವ ಥರ ಫ್ಲೋ ಆಗುತ್ತೋ ಆ ಥರ ಬಿಟ್ಬಿಡಬೇಕು. ಹೆಂಗಾಗುತ್ತೋ ಹಂಗೆ ಸಡನ್ನಾಗಿ ಪ್ಲ್ಯಾನ್ ಆಗುತ್ತಾ ಸಡನ್ನಾಗಿ ಹೊರಟ್ಬಿಡ್ಬೇಕು. ಪಾಪ ಇವಳು ಅಷ್ಟು ದೂರದಿಂದ ಬಂದಿದ್ಲು. ಸೊ ಇನ್ನೊಂದಿಬ್ಬರು ಜಾಯ್ನ್ ಆಗಿಬಿಟ್ಟಿದ್ರೆ ಚೆನ್ನಾಗಿರೋದು ನಮ್ಮ ಬ್ಯಾಚಲ್ಲಿ. ಪಾಪ ಅವ್ರದ್ದು ಕಮಿಟ್ಮೆಂಟ್ಸ್ಗಳಿರ್ತವೆ, ಬರಲಿಕ್ಕಾಗಿಲ್ಲ. ಅವ್ರಿಗೂ ಬರೋಕ್ಕೆ ತುಂಬ ಇಷ್ಟ ಇತ್ತು. ಇಲ್ಲಿ ಲೇಟ್ ಆಗ್ತಿದೆ ಅಂತ ಫುಲ್ಲು ಗಡಿಬಿಡಿಯಲ್ಲಿ ಮಾತಾಡ್ತಾಳೆ ಅವಳು ನನ್ನ ಫ್ರೆಂಡು. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೂ ತುಂಬ ವೀಡಿಯೋಸ್ ಬರ್ತಾ ಹೋಗುತ್ತೆ ನೆಕ್ಸ್ಟು. ಎಲ್ಲ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನನ್ನ ವಾಯ್ಸಲ್ಲಿ ಏನಾದ್ರು ಚೇಂಜಸ್ ಇದ್ದೇ ಇದೆ, ಬಿಕಾಸ್ ನಂಗೆ ಹುಷಾರಿಲ್ಲ. ಬಟ್ ಆದರೂ ಸ್ಟಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ದಿನ ಆಗೋಗ್ಬಿಟ್ಟಿದೆ ಗಾಯ್ಸ್. ಬಟ್ ಆದರೆ ಸೀರಿಯಸ್ಲಿ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಈಸಿ ಅಲ್ಲ ಗಾಯ್ಸ್. ಪ್ಲೀಸ್ ತುಂಬ ಎಫರ್ಟ್ ಹಾಕಿ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದು ಏನೇ ಅನಿಸಿಕೆ ಇದ್ದರೂ ನಮಗೆ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಫೋಟೋಸ್ ಕ್ಲಿಪ್ಸ್ ಹಾಕ್ತೀನಿ, ಪ್ಲೀಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ವಿಡಿಯೋ ಮಾಡೋದ ಸುಸ್ತಾಗ್ಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ಊಟ ಮಾಡಿದ್ದೀನಿ ಚೆನ್ನಾಗಿ.